ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರ ಬಗ್ಗೆ ಒಂದು ಸಣ್ಣ ವಿಡಿಯೋ ಹಾಕಿದ್ದೆ. ಆ ವಿಡಿಯೋ ಏನಂತ ಕೇಳಿದ್ರೆ, ದರ್ಶನ್ ಸರ್ ಅವರು ಜೈಲಿಂದ ಆಚೆ ಬರ್ತಾರ ಅಥವಾ ಬರೋದಿಲ್ವಾ, ಇನ್ನು ಲೇಟ್ ಆಗುತ್ತಾ, ಈ ತರ ಎಲ್ಲ ಓಡ್ತಾ ಇದೆ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಅಂತ. ಆ ವಿಡಿಯೋನ ನೋಡ್ಬಿಟ್ಟು ಕೆಲವೊಬ್ರು ನಮ್ಮ ಪ್ರೀತಿಯ ವೀಕ್ಷಕರು ಅಥವಾ ನಮ್ಮ ದರ್ಶನ್ ಸರ್ ಅವರ ಅಭಿಮಾನಿಗಳು ತುಂಬಾ ಪ್ರೀತಿಯಿಂದ ನನಗೆ ಕಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ. ಆ ಕಮೆಂಟ್ ಏನಂತ ಕೇಳಿದ್ರೆ, ಅಪ್ಪ ನೀವೆಲ್ಲ ಯೂಟ್ಯೂಬರ್ಗಳದು ಸೋಷಿಯಲ್ ಮೀಡಿಯಾದವ್ರದ್ದು ಬರೀ ಇದೇ ಇಂಥವೇ ನಿಮ್ಮ ನಿಮ್ಮ ಸ್ವಾರ್ಥಕ್ಕೋಸ್ಕರ ನಿಮ್ಮ ನಿಮ್ಮ ವ್ಯೂಸ್ಗೋಸ್ಕರ ವಿಡಿಯೋ ಹಾಕ್ತೀರಾ, ನೀವು ಕರೆಕ್ಟ್ ಆಗಿರೋದು ಏನು ಹೇಳಕ್ ಆಗಲ್ಲ, ನಿಮ್ಗೆ ನಿಮ್ ಯೋಗ್ಯತೆನೇ ಎಷ್ಟು ಅಂತ ನಮ್ಮ ದರ್ಶನ್ ಸರ್ ಅವರ ಅಭಿಮಾನಿಗಳು ಕಮೆಂಟ್ ಹಾಕಿದ್ರು. ಇನ್ನು ಕೆಲವೊಂದಷ್ಟು ಅಭಿಮಾನಿಗಳು ನಿನ್ನ ದರ್ಶನ್ ಸರ್ ಅಂದ್ರೆ ಯಾವ ತರ ಅಂತಂದ್ರೆ, ದರ್ಶನ್ ಸರ್ ಒಬ್ರೇ ಬಂದ್ರೆ ಸಾಕ, ಮಿಕ್ಕಿರೋ ಯಾರು ಹೊರಗಡೆ ಬರೋದು ಬೇಡವಾ ಅಂತ ಇನ್ನೊಬ್ರು ಅಭಿಮಾನಿ ಆಗಿರೋರು ಕಮೆಂಟ್ ಹಾಕಿದ್ರು. ಪಕ್ಕ ನಾನು ಹೇಳ್ತೀನಿ ಅವ್ರಿಗೆ ಏನ್ ಕಮೆಂಟ್ ಹಾಕಿದ್ರಲ್ಲ, ಥ್ಯಾಂಕ್ಸ್ ಸ್ನೇಹಿತರೆ, ನಿಮ್ಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಅಟ್ಲೀಸ್ಟ್ ನಿಮ್ಗೆ ಏನ್ ಅನ್ಸಿದ್ಯಲ್ಲ, ಆ ಅನ್ಸಿರೋದಾದ್ರೂ ಕಮೆಂಟ್ ಮೂಲಕ ನನಗೆ ತಿಳಿಸಿದ್ರ ಅಂತ ಹೇಳ್ತೀನಿ. ಬಟ್ ಇದ್ರಲ್ಲಿ ಏನ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ನಮ್ಗೆ ನಾವು ಯಾವ್ದೋ ಬೋಗಸ್ ನ್ಯೂಸ್ ಅಥವಾ ಯಾವ್ದಾದ್ರು ಒಂದು ಇನ್ಯಾರೋ ಮಾಡಾಕಿದ್ದು ಅಥವಾ ಇನ್ಯಾರ್ದು ನೋಡಿ ನಾನು ಹಾಕಕ್ ಹೋಗಲ್ಲ ಸ್ನೇಹಿತರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ನಾನು ಹಾಕಕ್ ಹೋಗೋದಿಲ್ಲ. ಏನೋ ವಕೀಲರ ಪರವಾಗಿ ಏನೋ ನ್ಯೂ ಅಪ್ಡೇಟ್ ಬಂದಿರ್ತದಲ್ಲ, ಆ ವಿಚಾರನ ತಿಳ್ಕೊಂಡು ಅದರ ಒಂದು ಫಾಲೋನ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಬರ್ತಿರೋ ಅಪ್ಡೇಟೇ ಅದೇ. ಅವರೇನೋ ಅವರ ಅಡ್ವೊಕೇಟ್ ಇದಾರಲ್ಲ, ಸೀನಿಯರ್ ಅಡ್ವೊಕೇಟ್ CV ನಾಗೇಶ್ ಸರ್ ಅವರಂತ ಅವ್ರ ಹೆಸರು, ಅವರೇ ಅವರವರ ಪೋಸ್ಟ್ಗಳಲ್ಲಿ ಎಲ್ಲ ಹಂಚ್ಕೊಂತ ಇರೋದು. ಏನು ಜುಡಿಷಿಯಲ್ ಸೀಟ್ ಇರುತ್ತಲ್ಲ, ಜುಡಿಷಿಯಲ್ ಕಸ್ಟಡಿ ಸೀಟ್ ಇರುತ್ತಲ್ಲ, ಅಂದ್ರೆ ಇನ್ನು ಟ್ರಯಲ್ ನಡೀತಾ ಇದೆ ದರ್ಶನ್ ಸರ್ ಅವರ ಕೇಸು, ಮರ್ಡರ್ ಕೇಸ್ ಇನ್ನ ಟ್ರಯಲ್ ನಡೀತಾ ಇದೆ. ಆ ಟ್ರಯಲ್ ಇಂದ ಏನು ಕೋರ್ಟ್ ಅಲ್ಲಿ ಏನಾಯ್ತು ಅಂದ್ರೆ, ಸಾಕ್ಷ್ಯಾಧಾರಗಳು ಕರೆಕ್ಟ್ ಸಿಕ್ಕಿದಾವ ಇಲ್ವಾ, ಅಂದ್ರೆ ಈ ತರದ್ದೆಲ್ಲ ನೋಡ್ಕೊಂಡು ನಾವು ಮಾಡ್ತೇವೆ ಸ್ನೇಹಿತರೆ. ಸುಮ್ನೆ ಯಾರೋ ಏನೋ ಹೇಳಿದ್ದು, ಯಾವ್ದೋ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದು, ಆ ತರದ್ದೆಲ್ಲ ನಾವು ನೋಡಕ್ಕೂ ಹೋಗೋದಿಲ್ಲ, ನಾನು ನಂಬಕ್ಕೂ ಹೋಗೋದಿಲ್ಲ. ಅದನ್ನ ಡೈರೆಕ್ಟ್ ಆಗಿ ನಾನು CV ನಾಗೇಶ್ ಸರ್ ಅವರ ಪೇಜ್ಗೆ ಹೋಗ್ತೀನಿ. ಅವ್ರೇನು ಏನು ಇದು ಇರ್ತದಲ್ಲ ಸೀಟು, ಜುಡಿಷಿಯಲ್ ಅಪ್ಲಿಕೇಶನ್ ಫಾರ್ಮ್ ಇರ್ತದಲ್ಲ, ಆ ಫಾರ್ಮ್ ಅಲ್ಲಿ ಇರೋದನ್ನ ಮಾತ್ರ ನಾನು ನೋಡ್ಬಿಟ್ಟು ಹೇಳ್ತೀನಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ನಾನು ಬೋಗಸ್ಸು ಹೇಳೋದಿಲ್ಲ. ಅಂದ್ರೆ ಅವ್ರಿಗೆ ಅಷ್ಟೇ ನೋಡೋವಂತಲ್ಲ, ಕೆಲವೊಂದಷ್ಟು ನ್ಯೂಸ್ ನಾನು ನೋಡ್ತೀನಿ. ಅಂದ್ರೆ ಆ ವ್ಯಕ್ತಿ ಮೇಲೆ ಆ ನ್ಯೂಸ್ ಏನ್ ಹೇಳ್ತಿರ್ತಾರಲ್ಲ ಅವರ ಮೇಲೆ ನಾನು ಸೋಷಿಯಲ್ ಮೀಡಿಯಾ ಅಂತ ನಾನು ಈ ನ್ಯೂಸ್ ಚಾನೆಲ್ ಅಂತ ನೋಡಕ್ ಹೋದ್ರೆ ಕೆಲವೊಂದಷ್ಟು ಪೇಜ್ಗಳಿದಾವೆ. ಆ ಪೇಜ್ ಇಂದ ಏನ್ ಟ್ರೂ ಆಗಿ ಬಂದಿದೆಯೇ ಇದು ಅಂತ ನನಗೆ ಅನ್ಸಿದ್ರೆ ಮಾತ್ರವೇ ನಾನು ಹೇಳ್ತೀನಿ ಸ್ನೇಹಿತರೆ. ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ. ಯಾಕಂದ್ರೆ ಇದುವರೆಗೂ ನಾನು ಯಾವುದೇ ಕಾರಣಕ್ಕೂ ದರ್ಶನ್ ಸರ್ ಅವರ ಬಗ್ಗೆ ನೆಗೆಟಿವ್ ವಿಡಿಯೋಸ್ ಮಾಡಿಲ್ಲ, ನೆಗೆಟಿವ್ ಆಗಿ ಮಾತಾಡಿಲ್ಲ. ನಾನು ಮಾತಾಡೋದಿಲ್ಲ, ನೆಗೆಟಿವ್ ವಿಡಿಯೋಸ್ ನಾನು ಮಾಡಕ್ ಹೋಗೋದಿಲ್ಲ ಯಾವುದೇ ಕಾರಣಕ್ಕೂ. ಯಾಕಂದ್ರೆ ದರ್ಶನ್ ಸರ್ ಅವರ ವ್ಯಕ್ತಿತ್ವ, ಅವರ ಪ್ರೀತಿ, ಅವರ ಒಂದು ಏನು ಕಷ್ಟಪಟ್ಟು ಬಂದಿದ್ದಾರೆ ಪ್ರತಿಯೊಂದು ನನಗೆ ಗೊತ್ತಿದೆ ಸ್ನೇಹಿತರೆ. ಯಾಕಂದ್ರೆ ನಾನು ತಿಳುವಳಿಕೆ ಬಂದಾಗಿದ್ದ ನಾನು ದರ್ಶನ್ ಸರ್ ಅವರ ವ್ಯಕ್ತಿತ್ವ ಆಗ್ಲಿ, ಅವರ ಒಂದು ಏನು ಪ್ರೀತಿ ವಿಶ್ವಾಸ ಆಗ್ಲಿ, ಅಂದ್ರೆ ನಾನು ಅವ್ರನ್ನ ಭೇಟಿ ಅಂತೂ ಮಾಡಕ್ ಆಗಿಲ್ಲ, ನನಗೆ ಮುಂದಾಗುತ್ತೋ ಇಲ್ಲ ಗೊತ್ತಿಲ್ಲ ನನಗೆ. ಅಂದ್ರೆ ಅವ್ರ ದರ್ಶನ್ ಸರ್ ಅವ್ರ ಬಗ್ಗೆ ನಾನು ಯಾಕೆ ನೆಗೆಟಿವ್ ಆಗಿ ವಿಡಿಯೋ ಮಾಡಲ್ಲ, ಇದು ಮಾತಾಡಲ್ಲ ಅಂತ ಕೇಳಿದ್ರೆ, ಯಾರು ಕಷ್ಟಪಟ್ಟು ಮೇಲೆ ಬಂದಿರ್ತಾರಲ್ಲ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗ್ಲಿ, ವಿಡಿಯೋ ಮಾಡೋದಾಗ್ಲಿ ಯಾವುದೇ ಕಾರಣಕ್ಕೂ ನಾನು ಮಾಡಕ್ ಹೋಗಲ್ಲ. ಯಾಕಂದ್ರೆ ನಾನು ವ್ಯೂಸ್ಗೋಸ್ಕರನೋ, ಲೈಕ್ ಶೇರ್ ಕಮೆಂಟ್ಗೋಸ್ಕರನೋ ಅಥವಾ ಸಬ್ಸ್ಕ್ರೈಬ್ಗೋಸ್ಕರನೋ ನಾನು ಮಾಡಕ್ ಹೋದ್ರೆ ಸ್ನೇಹಿತರೆ, ನನಗೆ ಇನ್ನೊಬ್ಬ ಮೇಲಿರ್ತಾನೆ ದೇವ್ರು, ಸುಮ್ಮನೆ ಅಂತೂ ಬಿಡಲ್ಲ. ಮೇಲಿರೋ ದೇವರೆಲ್ಲ ನೋಡ್ತಿರ್ತಾನೆ. ನನ್ನ ಮನಸ್ಸೊಪ್ಪಲ್ಲ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ, ಕಷ್ಟಪಟ್ಟು ಯಾವ ವ್ಯಕ್ತಿ ಬಂದಿರ್ತಾರಲ್ಲ ಅವ್ರ ಬಗ್ಗೆ ನಾನು ನೆಗೆಟಿವ್ ಇದುವರೆಗೂ ಮಾತಾಡಿಲ್ಲ, ಮುಂದಕ್ಕೂ ಮಾತಾಡಲ್ಲ ನಾನು. ಏನೋ ದರ್ಶನ್ ಸರ್ ಅವ್ರ ಕೇಸ್ ಟ್ರಯಲ್ ನಡೀತಾ ಇದೆಯಲ್ಲ ಕೋರ್ಟ್ ಅಲ್ಲಿ, ಆ ಜುಡಿಷಿಯಲ್ ಸೀಟ್ ಏನ್ ಇರುತ್ತಲ್ಲ ಅದನ್ನ ನೋಡಿ ಮಾತ್ರ ನಾನು ವಿಡಿಯೋ ಮಾಡೋದು ಕೆಲವೊಂದಷ್ಟು ಪೇಜ್ದು. ಇವಾಗ ನೋಡಿ ಎಕ್ಸಾಂಪಲ್ ಹಿಂದೂಸ್ತಾನ್ ಟೈಮ್ಸ್, ಟೈಮ್ಸ್ ಆಫ್ ಇಂಡಿಯಾ, ಇಂಡಿಯಾ ಟುಡೇ, ಇದೆಲ್ಲ ಇವ್ರದೆಲ್ಲ ಸ್ವಲ್ಪ ಟ್ರೂ ಆಗಿರುತ್ತೆ. ಅಂದ್ರೆ ನಮ್ಮ ಕನ್ನಡದ ನ್ಯೂಸ್ ಚಾನೆಲ್ಗೆ ಹೋಲಿಸ್ಕೊಂಡ್ರೆ ಇವ್ರು ಸ್ವಲ್ಪ ಪರವಾಗಿಲ್ಲ. ಅದಕ್ಕೋಸ್ಕರ ನಾನು ಅದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಅದನ್ನು ಕೂಡ ನೋಡ್ತೀನಿ. ಈ CV ನಾಗೇಶ್ ಅವರ ಅಪ್ಡೇಟ್ ಕೂಡ ನೋಡ್ತೀನಿ ಸ್ನೇಹಿತರೆ. ನಾನು ಡೈಲಿ ಫಾಲೋ ಮಾಡ್ತಾ ಇರ್ತೀನಿ. ಅಂದ್ರೆ ಡೈಲಿ ಅಂದ್ರೆ ಯಾವಾಗ ಯಾವಾಗ ದರ್ಶನ್ ಸರ್ ಅವರ ಕೇಸ್ ಟ್ರಯಲ್ ಆಗ್ತಾ ಇರುತ್ತಲ್ಲ, ಸೊ ಆ ಟ್ರಯಲ್ ಆದಾಗ ಮಾತ್ರ ಇವತ್ತು ಏನಾದ್ರು ಆಯ್ತೇನಪ್ಪ ದರ್ಶನ್ ಸರ್ ಅವರ ಕೇಸು ಅಥವಾ ಸಾಕ್ಷ್ಯಾಧಾರಗಳು ಏನು ಸಿಕ್ಕಿಲ್ವಾ ಅಥವಾ
ಏನು ಸಾಕ್ಷಿ ಹೇಳಕ್ ಬಂದಿರೋರು ಏನೋ ಅವರ ತಂದೆ ತಾಯಿ ಇದಾರಲ್ಲ ಅವರ ಅಕ್ಯೂಸ್ಟ್ ಗಳು ಬಿಟ್ಟು ಅವ್ರ ತಂದೆ ತಾಯಿ ಅಂದ್ರೆ ರೇಣುಕಾ ಸ್ವಾಮಿ ಅವರ ಪರವಾನಗಿ ಏನ್ ಹೇಳಿಕೆ ಕೊಡಕ್ ಬಂದಿರ್ತಾರಲ್ಲ, ಸಾಕ್ಷಿ ಹೇಳಕ್ ಬಂದಿರ್ತಾರಲ್ಲ, ಅಲ್ಲಿ ಏನಾದ್ರು ಎಡವಟ್ಟಾಗಿದ್ಯಾ, ಎಡವಟ್ಟಾಗಿ ಆ ಎಡವಟ್ಟಿಂದ ದರ್ಶನ್ ಸರ್ ಅವರಿಗೆ ಪ್ಲಸ್ ಏನಾದ್ರು ಆಗತ್ತಾ, ಮೈನಸ್ ಏನಾದ್ರು ಆಗತ್ತಾ, ಅದನ್ನ ನೋಡ್ಕೊಂಡ್ ಬಿಟ್ಟು ನಾನು ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಇಲ್ಲ ನಿಮ್ಗೆ ಅನ್ಸಿರೋದು ನೀವು ಕಮೆಂಟ್ ಮಾಡಿದ್ರೆ ನಿಮ್ ತಪ್ಪ ಅಲ್ವೇ ಅಲ್ಲ. ಇನ್ ಮುಂದಕ್ಕೂ ಕೂಡ ಯಾವುದೇ ಕಾರಣಕ್ಕೂ ನಾವು ದರ್ಶನ್ ಸರ್ ಅವರ ಬಗ್ಗೆ ನೆಗೆಟಿವ್ ವಿಡಿಯೋ ಮಾಡೋದಿರ್ಲಿ. ನಾನು ಎಲ್ಲೇ ಹೋದ್ರು ಕೂಡ ನನ್ನ ಸ್ನೇಹಿತರು ಎಷ್ಟೋ ಜನ ದರ್ಶನ್ ಸರ್ ಫ್ಯಾನ್ಸ್ ಇದ್ದಾರೆ. ನಾನೇ ಎಷ್ಟೋ ಸರಿ ಅವರಿಗೆ ಹೇಳ್ತಿರ್ತೀನಿ, ದರ್ಶನ್ ಸರ್ ಅವರು ಅವ್ರ ಬಗ್ಗೆ ನಾನು ತುಂಬಾ ಪ್ರೀತಿ ವಿಶ್ವಾಸ ಇಟ್ಕೊಂಡು, ಅವ್ರಿಗೂ ಗೊತ್ತಿದೆ ನಾನು ದರ್ಶನ್ ಸರ್ ಅವ್ರನ್ನ ಎಷ್ಟು ಇಷ್ಟಪಡ್ತೀನಿ ಅಂತ. ಯಾಕಂದ್ರೆ ಆ ವ್ಯಕ್ತಿತ್ವನೇ ಹಂಗಿದೆ ಸ್ನೇಹಿತರೆ. ಏನೋ ಕೆಲವೊಂದು ಸಂದರ್ಭದಲ್ಲಿ ತಪ್ಪು ಮಾಡದಿರುವಂತ ಭೂಮಿ ಮೇಲೆ ಯಾರು ಇಲ್ಲ ಸ್ನೇಹಿತರೆ, ಎಲ್ಲಾರು ತಪ್ಪು ಮಾಡ್ತಾರೆ. ಕೆಲವೊಂದಷ್ಟು ಸಿಚುವೇಶನ್ ತಕ್ಕಂಗೆ ತಪ್ಪು ಆಗಿರ್ಬೋದು, ಬಟ್ ದರ್ಶನ್ ಸರ್ ಗೊತ್ತಿದ್ದು ತಪ್ಪು ಮಾಡಕ್ಕಂತೂ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಅದು ಒಂದ್ ಕಡೆ ಸೈಡಿಗೆ ಇಡೋಣ, ಆ ವಿಚಾರ ಮಾತಾಡೋದು ಬೇಡ. ಆ ವಿಚಾರ ಮಾತಾಡಕ್ ಹೋದ್ರೆ ಇನ್ನೂ ಒಂದು ಎಪಿಸೋಡ್ ಆಗುತ್ತೆ. ಬಟ್ ಆ ನಮ್ಮ ಪ್ರೀತಿಯ ನಮ್ಮ ದರ್ಶನ್ ಸರ್ ಅವರ ಫ್ಯಾನ್ಸ್ ಏನು ಕಮೆಂಟ್ ಮಾಡಿದಾರಲ್ಲ, ಆ ಕಮೆಂಟ್ ಕುರಿತಾಗಿ ಹೇಳೋದಾದ್ರೆ ಸ್ನೇಹಿತರೆ, ನೀವು ದಯವಿಟ್ಟು ತಪ್ಪಾಗಿ ತಿಳ್ಕೊಳಕ್ ಹೋಗ್ಬಿಡಿ. ದರ್ಶನ್ ಸರ್ ಅವ್ರ ಬಗ್ಗೆ ಅಂದ್ರೆ ಇಲ್ಲ ಸಲ್ಲದ ವಿಡಿಯೋಸ್ಗಳನ್ನ ನೆಗೆಟಿವ್ ಆಗ್ಲಿ ಪಾಸಿಟಿವ್ ಆಗ್ಲಿ ಇಲ್ಲದೆ ಇರೋದು ಕೂಡ ನಾನು ಇದೆ ಅಂತ ಹೇಳಕ್ಕೆ ನಾನು ವಿಡಿಯೋ ಮಾಡಲ್ಲ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ. ಏನ್ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಏನು ಜುಡಿಷಿಯಲ್ ಟ್ರಯಲ್ ಏನಿರುತ್ತೋ, ಆ ಟ್ರಯಲ್ ಅಲ್ಲಿ ಏನೇನಾಗಿರುತ್ತೋ ಅದು ಮಾತ್ರ ನಾನು ಹೇಳ್ತೀನಿ ಸ್ನೇಹಿತರೆ. ಸ್ಟಿಲ್ ಇವಾಗ್ಲೂ ಕೂಡ ನೆಕ್ಸ್ಟ್ ಟ್ರಯಲ್ ಇದೆಯಲ್ಲ ಮಾರ್ಚ್ ತಿಂಗಳಲ್ಲಿ, ಇವಾಗ ನೆಕ್ಸ್ಟ್ ಫೆಬ್ರವರಿಗೆ ಸ್ಟಾರ್ಟ್ ಆಗುತ್ತೆ. ಫೆಬ್ರವರಿ 10th ಮೇಲೆ ಏನೋ ಸ್ಟಾರ್ಟ್ ಆಗುತ್ತೆ ಅಂತ ಜುಡಿಷಿಯಲ್ ಒಂದು ಇನ್ಫಾರ್ಮೇಶನ್ ಇದೆ. ಅವಾಗ್ಲೂ ಕೂಡ ನಾನು ವಿಡಿಯೋ ಮಾಡಾಕ್ತೀನಿ. ದಯವಿಟ್ಟು ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ನಾ ಇಲ್ಲ ಸಲದ ವಿಡಿಯೋ ಅಂತೂ ಮಾಡಕ್ ಹೋಗೋದಿಲ್ಲ ಸ್ನೇಹಿತರೆ. ಯಾರು ನಿಮ್ಗೆ ಏನಾದ್ರೂ ಬೇಜಾರಾಗಿದ್ರೆ ದಯಮಾಡಿ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ ಸ್ನೇಹಿತರೆ. ದರ್ಶನ್ ಸರ್ ಬಗ್ಗೆ ಯಾವುದೇ ಕಾರಣಕ್ಕೂ ನಾನು ನೆಗೆಟಿವ್ ವಿಡಿಯೋಸ್ ಅಂತೂ ಮಾಡಕ್ ಹೋಗೋದಿಲ್ಲ. ಏನು ಅಪ್ಡೇಟ್ ಬಂದಿರುತ್ತೋ ಅಪ್ಡೇಟ್ ಅನ್ನ ಮಾತ್ರ ನಾನು ಹೇಳ್ತೀನಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರೂ ಸ್ವಲ್ಪ ಕ್ಲೂ ಸಿಕ್ಕಿದ್ರು ಅಥವಾ ಏನಾದ್ರು ಕ್ಲಾರಿಟಿ ಸಿಕ್ಕಿದ್ರೆ ದಯವಿಟ್ಟು ನಿಮಗೆ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಹೊಸಬ್ರೆಲ್ಲ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಮಾತಾಡೋಣ, ಮತ್ತೆ ಸಿಗೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ನಮಸ್ತೆ.